ಮತ್ತೆ ಅವರು ಬರ್ಬೇಕು. ಅವರು ಗೆದ್ದು 28 ನೀವು ಹೇಳಿದ್ರಲ್ಲ, ಖಂಡಿತವಾಗ್ಲು ಅವರು ಗೆಲ್ಬೇಕು, ಇವರು ಗೆಲ್ಬೇಕು, ಎಲ್ಲಾರನ್ನೂ ಮತ್ತೆ ಡೆವಲಪ್ ಮಾಡ್ಬೇಕು. ಬಹಳ ಕಮ್ಮಿ, ಯಾವಾಗ್ಲೂ ಕಂಪ್ಲೇಂಟ್ಸ್ ಹೇಳೋರೆ ಜಾಸ್ತಿ ಇರ್ತಾರೆ. ನೀವು ನೋಡಿದ್ರೆ ಏನ್ ಕಂಪ್ಲೇಂಟ್ಸ್ ಹೇಳ್ತಿಲ್ಲ. ಕಂಪ್ಲೀಟ್ ಇಲ್ಲ ಸರ್ ಇಲ್ಲಿ. ಏನಿದೆ, ಏನಾದ್ರೂ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಅದನ್ನ ಯಾವ ಟೈಮಲ್ಲಿ ಎದ್ರುನು ಅವ್ರು ಎದ್ದು ಬಂದ್ ಮಾಡಂತ ವ್ಯಕ್ತಿಗಳಿದ್ದಾರೆ ಅಂದ್ರೆ ನಾವ್ ಕಂಪ್ಲೀಟ್ ಹೇಳೋದು ಸರಿನಾ? ತಪ್ಪು ಸರ್, ಕಂಪ್ಲೀಟ್ ಇಲ್ಲ. ಬಹಳ ಚೆನ್ನಾಗಿದೆ. ಮತ್ತೆ ಈಗಾಗ ಇರೋ ಕಾಂಗ್ರೆಸ್ಗಳೆಲ್ಲ ನಮ್ಮ ಹತ್ರ ಕಿತ್ತು ನಮ್ಗೆ ಕೊಡ್ತಿದ್ದಾರೆ. ಹೌದಾ, ಬರ್ತಿದ್ಯಾ ನಿಮ್ಗೆ ಈ ಇಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ? ಗ್ಯಾರಂಟಿ ಯೋಜನೆಗಳು ಕೆಲವ್ರು ಬಂದಿದ್ದಾರೆ ಸರ್, ಸಂತೋಷ. ನಮ್ಗೆಲ್ಲ ಸಿಕ್ಕಿಲ್ಲ. ಮತ್ತೆ ಯಾವ್ದೋ ಒಂದೆರಡು ಇರ್ಬೋದು, ನಿಮ್ಗೆ ಗೃಹಲಕ್ಷ್ಮಿ ಎಲ್ಲ ಬರ್ತಿದ್ಯಾ? ಅದು ಬಂದು ಮತ್ತೆ ಸ್ಟಾಪ್ ಆಗೋಯ್ತು. ಹೌದಾ, ಬರ್ತಿಲ್ಲ. ಕಂಟಿನ್ಯೂಸ್ ಆಗಿ ಬರ್ತೀರಾ? ಬಂದ್ರಿ ಬರಿಲ್ಲ ಅಂದ್ರೂ ನನಗ್ ಸಂತೋಷನೇ. ನಮ್ ಫ್ರೆಂಡ್ಸ್ ಗೆಲ್ಲ ಕೆಲವ್ರು ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಕರೆಂಟ್ ಬಿಲ್ ಫ್ರೀ ಅದು ಇದು ಹೇಳ್ತಾರೆ. ಮತ್ತೆ ಯೂನಿಟ್ಗಳು ಜಾಸ್ತಿ ಮಾಡಿದ್ದಾರೆ ಅಂತ ಸರ್ಕಾರ ನಮ್ಗೆ ಬೇಡ ಅಂತ ಅನ್ಸುತ್ತೆ. ನಮ್ಮ ಎಂ.ಎಲ್.ಎ ಸತೀಶ್ ರೆಡ್ಡಿ ಸರ್ ಮತ್ತೆ ಗೆಲ್ಲಬೇಕು. ಹೀಗೆ ನಗ್ತಾ ಇರಿ, ಖುಷಿಯಾಗಿರಿ. ಹೌದು ಸರ್, ಆಶೀರ್ವಾದ ಇರ್ಲಿ ನಮ್ಗೆಲ್ಲ. ಮಂಜಣ್ಣ ಅವರು ಅಷ್ಟೇ, ಅವರು ಗೆಲ್ಲಬೇಕು. ಮಂಜುನಾಥ್ ರೆಡ್ಡಿ ಅವರು ಮತ್ತೆ ಇದಾಗ್ಬೇಕು. ಇವ್ರು ಹೇಳ್ದಂಗ್ ಅನ್ಸತ್ತೆ ಮೇಯರ್ ಆಗ್ಬೇಕು. ನಮ್ಮ ಏರಿಯಾ ಮತ್ ಏನೇನಿಲ್ಲ ಅದನ್ನೆಲ್ಲ ಮತ್ತೆ ಡೆವಲಪ್. ನಮ್ಗೆ ನೀವು ಗೆಲ್ಬೇಕು.